ನಾವು ಬರ್ತೀವಿ ಕಾಫಿ ಬಾಯ್ ಬಾಯ್ ಬಾಯ್. ತಮಿಳ್ನಾಡಲ್ಲಿದ್ರು ನಮ್ ಗತ್ತು RCB. ರಾಜ್ಯದ ಪ್ರಶ್ನೆ ಬಂದರೆ ನಾನು ಮೊದಲು ಕನ್ನಡಿಗ, ಆಮೇಲೆ ಭಾರತೀಯ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ. ಏನು ಹೇಳಿ? ಗಂಟೆಗೆ ಎದ್ದೇಳಿಸಿದ್ರು ಹುಡುಗರು. ಏನು ಅವಸ್ಥೆ ಇದೆ ಅಂದರೆ ತೇಜು ಏನು ಮಾಡ್ತಿದ್ದೆ? ನಾನು ಸುಮ್ ಕೂರೋ ಮಗ ಅಲ್ಲ. ಬ್ರೋ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಬ್ರೋ ಏನಾಯ್ತು? ಗಾಡಿ ಕೆಟ್ಟೋಗಿದೆ. ಯಾಕೆ ಏನಾಯ್ತು? ರೀಸನ್? ನಮ್ಮ ಡ್ರೈವರು ಅವ್ರಿಗೆ ಕೇಳಬೇಕು ಏನಾಗಿದೆ ಅಂತ. ಆದರೂ ಬ್ರೋ ತುಂಬ ಕಾರ್ತಿಕ್ ಅವರೇ ಏನಾಗಿದೆ ಇಲ್ಲಿ? ಯಾಕೆ ಯಾವುದು ಇದಕ್ಕೆಲ್ಲ ಕಾರಣ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಸ್ಟಾರ್ಟ್ ಆಯ್ತಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಗಾಡಿ ಸ್ಟಾರ್ಟ್ ಆಯ್ತು, ನಾವು ಹೋಗ್ತಾ ಇದೀವಿ. ಬಣ್ಣಾರಮ್ಮ ದೇವಸ್ಥಾನದ ಮೈಸೂರಿಂದ ಬಂದಿದ್ದ ಶಿವ ಆದಿ ಗುರು ಎಲ್ಲಿದ್ರು ಹೂವ ಎರಗಡೆಗಾನಲ್ಲಿ ಬರೀ. ಓಹೋ, ಜನ ಸಾಗರ. ಎಬ್ಬುಲಿ ನಾನು ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ವೆಲ್ಕಮ್ ಟು ಅಪೋಲಾಕ್ಸ್. ಇವತ್ತು ನಾವು ಕೊಡವೇರಿ ಡ್ಯಾಮ್ ಬಂದಿದ್ವಿ. ನೋಡಿ, ಇಡೀ ಕೊಡವೇರಿ ಇಲ್ಲ ಇದೆ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ವರ್ಷಕ್ಕಿಂತ ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಪ್ರತಿ ಒಂದ್ 3 ತಿಂಗಳು 6 ತಿಂಗಳು ಬರ್ತಾ ಇರ್ತೀವಿ. ಕಮ್ಮಿ ಇರ್ತಾರೆ. ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇರ್ತಿದ್ವಿ. ಈ ಸಲ ಬೇರೆ ಹುಡುಗರ ಜೊತೆ ಬಂದಿದೀವಿ. ಚೆನ್ನಾಗಿದೆ, ಬಟ್ ನೀರ್ ಮಾತ್ರ ಸಕ್ಕದಾಗಿದೆ ಬ್ರೋ. ಏನ್ ಅನ್ಸಿರ ಆದಿ ಅವ್ರೆ? ಈ ಸಲ ನಾವು ತಮಿಳ್ನಾಡಿಗೆ ಬಂದಿದ್ದು ಬಾಯಿ ಮುಚ್ಕೊಂಡು ಬಾಯಿ ಇವಾಗ. ಇದು ಒಂದು ಕಾರಣ ಏನು ಅಂದ್ರೆ ಆದಿ ಅವ್ರಿಗಿಂದ ಅವರು ಮುಡಿ ಕೊಡ್ಬೇಕಂತ ಒಂದು ತುಂಬಾ ತಿಂಗಳಿಂದ ಕಾಯ್ತಾ ಇದ್ರು. ಅದಾಗಿದೆ ಈಗ. ನಾವು ನೆಕ್ಸ್ಟ್ ಹೋಯ್ತಾ ಇರೋದಲ್ಲಿ ನಮ್ಮ ಶೇಷಣ್ಣ ಅವರು ಮತ್ತೆ ಶಿವು ಎಲ್ಲ ಬ್ರದರ್ಸ್ ಎಲ್ಲ ವೇಟಿಂಗ್. ಸೊ ಈಗ ಅವರು ಅಲ್ಲಿ ಏನ್ ಮಾಡ್ತಾ ಇರೋದು ನೋಡೋಣ. ಹಂಗೆ ಲೈವ್ ಅಲ್ಲೇ ಇರಿ. ಏನ್ ಮಾಡ್ತಿದಾರ ಅಂತ ನೋಡಿ. ಸ್ವಲ್ಪ ಡಿಪ್ರೆಷನ್ ನಿತಿನ್, ಸೀರಿಯಸ್ ಆಗಿ ನಾನು ಡಿಪ್ರೆಷನ್. ಮತ್ತೆ ಮೈಸೂರಿಗೆ ಹೋಗ್ಬೇಕಂತ ಪ್ಲಾನ್ ಹಾಕಿದೀವಿ.
ಅನಿಸ್ತಾ ಇದೆಯಾ? ತುಂಬಾ ತುಂಬಾ ಅನಿಸ್ತಾ ಇದೆಯಾ? ಗೊತ್ತಿಲ್ಲ, ಇವರು ಹೇಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾವು ಮೈಸೂರು ಸುಮಾರು ನಾಳೆ ಬೇರೆ ಬಳ್ಳಾರಿಯಲ್ಲಿ ಜಾತ್ರೆ ಬೇರೆ ಐತೆ ಬ್ರೋ. ಕನ್ನಡದಲ್ಲೇ ಹೇಳ್ಬಿಡಿ. ಟ್ರಾಫಿಕ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ, ಅದೇ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲ ದೊಡ್ಡವ್ರ ನಿರ್ಧಾರ, ಫಾರೆಸ್ಟ್ ಅಲ್ಲಿ ದೊಡ್ಡವ್ರ ನಿರ್ಧಾರ ನೋಡ್ಬೇಕು ಬ್ರೋ. ಅಲ್ಲಿ ಏನೋ ಇದೆ ಅನ್ಸುತ್ತೆ, ಬನ್ನಿ ಹೋಗೋಣ. ಅಲ್ಲೇನು ಇಲ್ಲ, ಮೋರೆ ಇದೆ. ಹೌದಾ ಬ್ರೋ? ಎಲ್ಲರೂ ಖುಷಿನಾ? ಈ ಟ್ರಿಪ್ ಆರ್ಗನೈಸ್ ಮಾಡಿದ್ ಯಾರು ನೋಡಿ ಬ್ರೋ? ಎಲ್ಲ ಮಾಡಿ ದೊಡ್ಡ ಮನುಷ್ಯ ಹೆಂಗ್ ಹೋಯ್ತವ್ರೆ ಚಡ್ಡಿ ಹಾಕೊಂಡು. ಸಾವುಕಾರ ಮಂದಿ ಆದ್ರೂ ಹುಲಿ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ. ಹುಲಿ 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 ಸೂಪರ್ ಸೈಡ್ ಫಾಲೋ ಮಾಡಿ ಬ್ರೋ. ಏನ್ ಮಾಡ್ತಿದ್ದೀರಾ? ಏನಕ್ಕೆ ಬ್ರೋ? ತಿನ್ನಕ್ಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಶಿವ ರೆಡಿ ಮಾಡಪ್ಪ ಬ್ರೋ. ಕೊಡಗೇರಿಗೆ ಬಂದ್ರೆ ಯಾರೋ ದಯವಿಟ್ಟು ಈ ತರ ಇಲ್ಲಿ ಸೀಗಡಿ ಇಸ್ಕೊಳ್ಳಿ, ಬಡವ್ರಿಗೂ ವ್ಯಾಪಾರ ಆಗುತ್ತೆ. ನೀವು ಟೇಸ್ಟ್ ಮಾಡಿರುತ್ತೆ, ಚೆನ್ನಾಗಿರುತ್ತೆ. ನಾವು ಹೇಳ್ತೀವಿ ನಿಮ್ಮ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಜಾಸ್ತಿ ಮಾತಾಡೋದು ಕೆಟ್ಟ ಕೆಟ್ಟ ಮಾತೇ ಬರ್ತಾನೆ. ಬ್ರೋ ಗೆಣಸು ಟೇಸ್ಟ್ ಸಪ್ಪೆ, ಮಾಮೂಲಿ ನಮ್ಮ ಸ್ವೀಟ್ ಗೆಣಸು ಓಕೆನಾ, ಅದೇ ರೀತಿ ಇರುತ್ತೆ. ಬಟ್ ಅಷ್ಟೇನು ಟೇಸ್ಟ್ ಇಲ್ಲ ಅನ್ನಿಸ್ತೈತೆ ನನ್ನ ಪ್ರಕಾರ. ಬಟ್ ಹೆಲ್ತ್ ಒಳ್ಳೇದು, ಶುಗರ್ಗೆ ಅದನ್ನೆಲ್ಲ ಒಳ್ಳೇದು ಅನಿಸ್ತೈತೆ. ಇಲ್ಲಿ ನಾವು ಸತ್ಯಮಂಗಲ ಮೇಲಿರೋ ಮುರುಗನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕರ್ಕೊಂಡು ಬಂದಿರೋದು ನಮ್ಮ ಇಲ್ಲಿ ಶೇಷಣ್ಣ ಅವರು. ಮಾತೇ ಇಲ್ಲ. ಮರ ಗಿಡಗಳಿಂದಾನು, ಪೈರು ಪಚ್ಚೆಗಳಿಂದಾನು, ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಇದೇ ನಾನು ಹುಟ್ಟಿ ಬೆಳೆದ ನನ್ನ ತಾಯಿ ಮನೆ. ಈ ಜಗಲಿ ಮೇಲೆ ನಮ್ಮ ತಂದೆ ಸಾಧಾರಣವಾಗಿ ಮಲಗ್ತಾ ಇದ್ದಿದ್ದು. ಭವ್ಯವಾದ ಬಂಗ್ಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಈ ಪುಟ್ಟ ಮನೆಯನ್ನು ಕಂಡಾಗ ಆಗತ್ತೆ. ಇದು ಬಂದು ನಮ್ಮ ತಾತನವರ ಫಸ್ಟ್ ಪ್ರಾಪರ್ಟಿ ಅಂತ ಹೇಳಿದ್ರು. ನಮ್ಮ ತಂದೆಯವ್ರಿಗೆ ಅತಿ ಪ್ರೀತಿಯ ಜಾಗ ಗಾಜನೂರಲ್ಲಿ ಆಲದ ಮರ. ಸೊ ಹಾಗಾಗಿ ನನ್ನ ತಂದೆಯವ್ರಿಗೆ ತುಂಬ ಇಷ್ಟ ಈ ಮರ. ಇಲ್ಲಿಗೆ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಕೈಯಲ್ಲಿ ಒಂದು ಖರ್ಚೀಫ್ ಇದನ್ನ ಅದನ್ನ ಮಡಿಸ್ಕೊಂಡು ಇದೇ ಬಂಡೆ ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಲಗಿ ಇಲ್ಲೇ ಕೆಲವು ಸಲ ಊಟ ತರಿಸ್ಕೊಂಡು ಕೂಡ ಮಾಡೋರು. ಸೊ ಅವರಿಗೆ ಪ್ರಕೃತಿಯಿಂದ ತುಂಬ ಇಷ್ಟ. ನೇಚರ್, ಹಿ ಲವ್ಸ್ ಟ್ರೀಸ್, ಹಿ ಲವ್ಸ್ ನೇಚರ್. ಬ್ಯೂಟಿಫುಲ್ ಪ್ಲೇಸ್ ಅಲ್ಲ? ಸೂಪರ್ ಆಗಿದೆ. ಥ್ಯಾಂಕ್ಸ್ ಪುನೀತ್. ವೆಲ್ಕಮ್.